ಶಾಸಕ ಸಂಸದರ ಜಟಾಪಟಿಯಲ್ಲಿ ಈಗ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಪ್ರದೀಪ್ ಈಶ್ವರ್ ಮತ್ತು ಪಿಸಿ ಮೋಹನ್ ನಡುವಿನ ಜಟಾಪಟಿಯ ವಿಚಾರದಲ್ಲಿ ಪಿಸಿ ಮೋಹನ್ ಪ್ರದೀಪ್ ಈಶ್ವರ್ಗೆ ವಾರ್ನ್ ಮಾಡಿದ್ದಾರೆ. ನಡವಳಿಕೆ ಸರಿಪಡಿಸಿಕೊಂಡ್ರೆ ಒಳ್ಳೇದು ಅಂತ ಪ್ರದೀಪ್ ಈಶ್ವರ್ಗೆ ವಾರ್ನ್ ಮಾಡಿದ್ದಾರೆ ಪಿಸಿ ಮೋಹನ್. ಪ್ರದೀಪ್ ಚಿಕ್ಕ ಮಗು ಅಲ್ಲ, ಅವರಿಗೂ ವಯಸ್ಸಾಗಿದೆ. ಇಲ್ಲಿ 2 ವರ್ಷದಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುತ್ತೆ, ಕಾಂಗ್ರೆಸ್ ಸರ್ಕಾರ ಏನ್ ಪರ್ಮನೆಂಟಾ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ಸಂಸದ ಪಿಸಿ ಮೋಹನ್ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿ ಪ್ರೋಗ್ರಾಮ್ ಅನ್ಕೊಂಡಿದ್ದೀರಾ? ಕಾಂಗ್ರೆಸ್ ಗವರ್ಮೆಂಟ್ ಇರೋದು, ಬಿಜೆಪಿ ಗುಣಗಾನ ಮಾಡೋದು ಬಾಯಿ ಮುಚ್ಚಬೇಕಿಲ್ಲ. ಬಿಜೆಪಿ ಪ್ರೋಗ್ರಾಮ್ ಬಾಯಿ ಮುಚ್ಕೊಂಡು ಕೂತ್ಕೋಬೇಕು. ಸಿದ್ದರಾಮಯ್ಯ ಸರ್ಕಾರ ಸ್ಟೇಟ್ ಅಲ್ಲಿ ನಿಮ್ಮೊಬ್ಬನ ಸರ್ಕಾರ ಅಲ್ಲ ಸರ್. ದಯವಿಟ್ಟು ಸರ್ ಪ್ಲೀಸ್ ಸರ್, ಕರ್ನಾಟಕ ಸರ್ಕಾರದ ಕಾರ್ಯಕ್ರಮ ಇದು ಸಿದ್ದರಾಮಯ್ಯ ಪ್ರೋಗ್ರಾಮ್ ನೋಡಿ ಸರ್. ಗುಣಗಾನ ಮಾಡಬೇಡಿ. ಇಲ್ಲಿ ನಮಗೂ ನಮ್ಮ ಪಾರ್ಟಿ ಅಧ್ಯಕ್ಷರಿರ್ತಿಲ್ಲ ರೀ, ಅದಲ್ಲ ರೀ. ಕುತ್ಕೊಳ್ಳಿ, ನಡಿ ನಡಿ, ಕುತ್ಕೊಳ್ಳಿ, ಸುಮ್ಮನೆ ನೋಡಿ, ಕುತ್ಕೊಳ್ಳಿ. ದಯವಿಟ್ಟು ಎಲ್ಲ ಪಕ್ಷ ಕುತ್ಕೊಳ್ಳಿ. ಸರ್ ದಯಮಾಡಿ ಸರ್, ನೀವು ಸರ್ ದಯಮಾಡಿ ಪ್ಲೀಸ್ ಸರ್. ನೀವು ನಿಷ್ಪಕ್ಷ ಗುಣಗಾನ ಮಾಡಿದ್ರೆ ನಾವು ನಮ್ಮ ಪಾರ್ಟಿ ಗುಣಗಾನ ಮಾಡಬೇಕಾಗುತ್ತೆ. ಸರ್ ಸರ್ ದಯವಿಟ್ಟು ನಿಮ್ಮೆಲ್ಲರ ಜೊತೆ ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ರಿಕ್ವೆಸ್ಟ್, ಯಾವುದೇ ರಾಜಕೀಯ ಪ್ಲಾಟ್ಫಾರ್ಮ್ ಅಲ್ಲ ಇದು. ನಿಮ್ಮೆಲ್ಲರ ಗಮನಕ್ಕೆ ಒತ್ತಡ ಹೇಳ್ತಾ ಇದ್ದೀನಿ ನಾನು. ಪ್ಲೀಸ್ ಸರ್ ದಯವಿಟ್ಟು ಸಹಕರಿಸಿ, ರಿಕ್ವೆಸ್ಟ್ ದಯಮಾಡಿ. ಐ ರಿಪೀಟ್, ಮತ್ತೆ ನಿಮ್ಮೆಲ್ಲರ ಗಮನಕ್ಕೆ. ಇವತ್ತು ನಾನು ಹೇಳ್ತೀನಿ, ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಪರ್ಮನೆಂಟಾ? 12 ವರ್ಷಕ್ಕೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರುತ್ತೆ. ಅವರು ಸರಿಪಡಿಸ್ಕೊಳ್ಳೋದು ಒಳ್ಳೇದು ಅನ್ಸುತ್ತೆ. ಅವರ ಒಂದು ಅವ್ರಿಗೆ ಒಳ್ಳೇದು ಅನ್ಸುತ್ತೆ. ನಾನು ಅಷ್ಟೇ ಹೇಳಕ್ಕಾಗುತ್ತೆ. ಯಾಕಂದ್ರೆ ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸು ಏನಂತ ಹೇಳಿದ್ರೆ, ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲಿ ಶಾಸಕರಾಗಿದ್ದಾರೆ ನಮ್ಮ ಸಮುದಾಯದವರು ಕೂಡ ಜಾಸ್ತಿ ಜನ ಇದ್ದಾರೆ. ಇವತ್ತು ಸಮುದಾಯಕ್ಕೆ ಏನ್ ಮಾಡಬೇಕು, ಅಲ್ಲಿರೋ ಬಡಬಗ್ಗರು ನಮ್ಮ ಸಮಾಜದವರು ಏನಿದ್ದಾರೆ ಅವ್ರಿಗೆ ಏನ್ ಆಗ್ಬೇಕು ಅನ್ನೋದನ್ನ ನೋಡಬೇಕೆ ಹೊರತು ಈ ತರಹ ಫ್ರಸ್ಟ್ರೇಷನ್, ಕಾಂಗ್ರೆಸ್ ಸರ್ಕಾರ ಏನೂ ಮಾಡಿಲ್ಲ ಅಂತ ಜನ ಕೇಳಿರ್ತಾರಲ್ಲಿ, ಆ ಫ್ರಸ್ಟ್ರೇಷನ್ ಈ ರೀತಿ ಬಿಟ್ಟಿದ್ದು ತಪ್ಪು. ಇವತ್ತು ನಾನು ಹೇಳ್ತೀನಿ, ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಪರ್ಮನೆಂಟ್. ನಮ್ಮ ಪ್ರತಿನಿಧಿ ಸುರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಕೈವಾರ ತಾತಯ್ಯರಂತಹ ಒಬ್ಬ ಮಹಾತ್ಮರ ಜಯಂತಿಯಲ್ಲಿ ಎಷ್ಟು ಹಂಬಲ್ ಆಗಿ ವಿನೀತರಾಗಿ ಇರಬೇಕು, ಅಂಥದ್ರಲ್ಲಿ ಏನಾಯ್ತು? ಆಕ್ಚುಲಿ ನಿನ್ನೆ ಆ ಪ್ರೋಗ್ರಾಮ್ ಅಲ್ಲಿ ಏನಾಯ್ತು? ಪ್ರದೀಪ್ ಈಶ್ವರ್ ಯಾಕೆ ಅಷ್ಟೊಂದು ರೊಚ್ಚಿಗೆದ್ರು? ಯಾಕೆ ಅಷ್ಟೊಂದು ಅವ್ಯವಸ್ಥೆ ಕಂಡು ಬಂತು? ಸುರೇಶ್, ಶ್ರೀಲಕ್ಷ್ಮಿ, ನಿಜಕ್ಕೂ ಕೂಡ ನಿನ್ನೆ ಒಬ್ರು ಮಹಾನ್ ಯೋಗಿಗಳು ಕೈವಾರ ತಾತಯ್ಯ ಅವರ ಕಾರ್ಯಕ್ರಮ, ಸಮುದಾಯದ ಕಾರ್ಯಕ್ರಮ, ಇಲ್ಲಿ ಬಲಿಜ ಸಮುದಾಯ ಇದೆ, ಈ ಬಲಿಜ ಸಮುದಾಯದ ಒಂದು ಕಾರ್ಯಕ್ರಮ ಸರ್. ಇದು ಸರ್ಕಾರಿ ಪ್ರಾಯೋಜಿತ, ಸರ್ಕಾರದಿಂದ ಆಯೋಜನೆ ಮಾಡಿದಂತಹ ಒಂದು ಕಾರ್ಯಕ್ರಮ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೀತಾ ಇತ್ತು. ಈ ಕಾರ್ಯಕ್ರಮದಲ್ಲಿ ನಡೆಯುವಂತಹ ಸಂದರ್ಭದಲ್ಲಿ ಒಂದಷ್ಟು ಬಿಜೆಪಿ ಹಿಂದಿನ ಸರ್ಕಾರ ಏನೋ ಇದ್ದಂತ ಸಂದರ್ಭದಲ್ಲಿ ಈ ಜಯಂತಿಯನ್ನ, ಕೈವಾರ ತಾತಯ್ಯನವರ ಜಯಂತಿಯನ್ನು ಆಚರಣೆ ಮಾಡೋದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಂಥದ್ದು, ಜೊತೆಗೆ ಸಮುದಾಯಕ್ಕೆ ಏನೆಲ್ಲ ಕೊಡುಗೆಗಳನ್ನ ಕೊಟ್ಟಿದ್ರು ಅಂತಕ್ಕಂಥ ವಿಚಾರಗಳನ್ನ ಆ ಸಂದರ್ಭದಲ್ಲಿ ಸಹಜವಾಗಿ ಒಬ್ಬರು ಪಕ್ಷದ ಸಂಸದರಾಗಿದ್ದಂತವರು ಪಿಸಿ ಮೋಹನ್ ಅವರು ಒಂದಷ್ಟು ಮಾತುಗಳನ್ನು ಆಡ್ತಾರೆ. ಆ ಸಂದರ್ಭದಲ್ಲಿ ಏಕಾಏಕಿಯಾಗಿ ಆವೇಶಭರಿತರಾದಂತಹ ಏನು ಪ್ರದೀಪ್ ಈಶ್ವರ್ ಅವರು ಶಾಸಕರು ಏಕಾಏಕಿಯಾಗಿ ನೆರೆದಿದ್ದಂತಹ ಬಿಜೆಪಿಯ ಕಾರ್ಯಕರ್ತರು, ಕೆಲವರು ಸಮುದಾಯದಲ್ಲಿ ಇರತಕ್ಕಂಥ ಸಮುದಾಯದ ಜನರೇ ಅವರು ಕೂಡ ಕೆಲ ಬಿಜೆಪಿ ಬೆಂಬಲಿತವರಂತ ಹೇಳ್ಬೋದು, ಅಂತವ್ರು ಬಂದವರಿಗೆ ನೇರವಾಗಿ ಹಿಗ್ಗಾಮುಗ್ಗ ತರಟೆ ತೆಗೆದುಕೊಳ್ಳುವಂತಹ ಪ್ರಯತ್ನ ಮಾಡಿದ್ರೆ, ಇದೇನು ಬಿಜೆಪಿ ಸರ್ಕಾರ ಅಂದ್ಕೊಂಡಿದ್ದೀರಾ? ಇದು ಇರೋದು ಸಿದ್ದರಾಮಯ್ಯನವರ ಸರ್ಕಾರ, ಇದು ಎಲ್ಲರೂ ಬಾಯಿ ಮುಚ್ಕೊಂಡು ಕುತ್ಕೋಬೇಕು, ಇದು ಸಮುದಾಯದ ಕಾರ್ಯಕ್ರಮ ಆಗಿರ್ತಕ್ಕಂಥದ್ದು, ಇಲ್ಲಿ ಯಾರು ಕೂಡ ಇಲ್ಲಿ ತಮ್ಮ ಪಕ್ಷವನ್ನು ಬೆಂಬಲಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬಾರದು ಅಂತ ಹೇಳಿ ಪರೋಕ್ಷವಾಗಿ ಪಿಸಿ ಮೋಹನ್ ಅವರಿಗೆ ತಿರುಗೇಟು ಕೊಡುವಂತಹ ಪ್ರಯತ್ನವನ್ನು ಮಾಡಿದ್ರು. ಆದ್ರೆ ಅವತ್ತಿನ ಆ ಒಂದು ಕ್ಷಣವನ್ನು ನೋಡೋದಾದ್ರೆ ಅಷ್ಟರ ಮಟ್ಟಿಗೆ ಆವೇಶಭರಿತರಾಗುವಂತಹ ಅವಶ್ಯಕತೆ ಏನಿತ್ತು ಅಂತಕ್ಕಂಥದ್ದು ಪಿಸಿ ಮೋಹನ್ ಅವರ ಪ್ರಶ್ನೆ. ಇವತ್ತು ಕೂಡ ನಿನ್ನೆ ನಡೆದಂತಹ ಘಟನೆಗೆ ಸಂಬಂಧಪಟ್ಟಂತೆ ಪಿಸಿ ಮೋಹನ್ ಅವರು ಇವತ್ತು ಸುದ್ದಿಗೋಷ್ಠಿಯನ್ನ ಕರೆದು ಮಾತಾಡಿದ್ರು. ಈ ಸಂದರ್ಭದಲ್ಲಿ ಕೂಡ ಪ್ರದೀಪ್ ಈಶ್ವರ್
ಈಶ್ವರ್ ಅವರ ನಡೆ ಸರಿಯಲ್ಲ ಅಂತಕ್ಕಂಥದ್ದು, ಮತ್ತೆ ಜೊತೆಗೆ ಸಮುದಾಯಕ್ಕೆ, ಇಡೀ ಸಮುದಾಯಕ್ಕೆ ಒಂದು ನೋವಾಗುವಂತಹ ಸನ್ನಿವೇಶವನ್ನು ಸೃಷ್ಟಿಸಿದ್ರು ಅಂತಕ್ಕಂಥ ಮಾತನ್ನು ಕೂಡ ಹೇಳೋ ಮೂಲಕ ಅವರು ಒಂದು ರೀತಿಯಲ್ಲಿ ಬೇಸರವನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ ಪ್ರದೀಪ್ ಈಶ್ವರ್ ಅವರು ಈ ರೀತಿಯ ಒಂದು ಅತಿರೇಕದ ವರ್ತನೆ ಇದೆಯಲ್ಲ, ಇದು ಖಂಡಿತವಾಗ್ಲೂ ಕೂಡ ಪಕ್ಷ ಅಂದ್ರೆ ಏನು ಇಡೀ ಎರಡೂ ಪಕ್ಷದಲ್ಲಿಯೂ ಕೂಡ ಇರತಕ್ಕಂಥ ಏನ್ ಸಮುದಾಯದ ಜನರಿದ್ದಾರೆ, ಸಮುದಾಯದ ಜನರಿಗೆ ಪ್ರದೀಪ್ ಈಶ್ವರ್ ಅವರ ವರ್ತನೆಯಿಂದ ಬೇಜಾರಾಗಿದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಜೊತೆಗೆ ಸಂಸದರ ಜಟಾಪಟಿಯಲ್ಲಿ ಈಗ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಪ್ರದೀಪ್ ಈಶ್ವರ್ ಮತ್ತು ಪಿಸಿ ಮೋಹನ್ ನಡುವಿನ ಜಟಾಪಟಿಯ ವಿಚಾರದಲ್ಲಿ ಪಿಸಿ ಮೋಹನ್ ಪ್ರದೀಪ್ ಈಶ್ವರ್ಗೆ ವಾರ್ನ್ ಮಾಡಿದ್ದಾರೆ. ನಡವಳಿಕೆ ಸರಿಪಡಿಸಿಕೊಂಡ್ರೆ ಒಳ್ಳೇದು ಅಂತ ಪ್ರದೀಪ್ ಈಶ್ವರ್ಗೆ ವಾರ್ನ್ ಮಾಡಿದ್ದಾರೆ ಪಿಸಿ ಮೋಹನ್. ಪ್ರದೀಪ್ ಚಿಕ್ಕ ಮಗು ಅಲ್ಲ, ಅವರಿಗೂ ವಯಸ್ಸಾಗಿದೆ. ಇಲ್ಲಿ 2 ವರ್ಷದಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುತ್ತೆ, ಕಾಂಗ್ರೆಸ್ ಸರ್ಕಾರ ಏನ್ ಪರ್ಮನೆಂಟಾ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ಸಂಸದ ಪಿಸಿ ಮೋಹನ್ ವಾಗ್ದಾಳಿ ನಡೆಸಿದ್ದಾರೆ. ಕುತ್ಕೊಳ್ರಿ, ಮತ್ತೆ ಮಾತಾಡಿ, ಕುತ್ಕೊಳ್ರಿ. ಇದನ್ನು ಬಿಜೆಪಿ ಪ್ರೋಗ್ರಾಮ್ ಅನ್ಕೊಂಡಿದ್ದೀರಾ? ಕಾಂಗ್ರೆಸ್ ಗೌರ್ಮೆಂಟ್ ಇರೋದು ಇದು. ಬಿಜೆಪಿ ಗುಣಗಾನ ಮಾಡೋದು ಬಾಯಿ ಮುಚ್ಚಬೇಕಿಲ್ಲ. Are you making it BJP program? ಬಾಯಿ ಮುಚ್ಕೊಂಡು ಕೂತ್ಕೋಬೇಕು. ಸಿದ್ದರಾಮಯ್ಯ ಸರ್ಕಾರ ಸ್ಟೇಟ್ ಅಲ್ಲಿ, ನಿಮ್ಮ ಸರ್ಕಾರ ಅಲ್ಲ ಸರ್. ದಯವಿಟ್ಟು ಸರ್ ಪ್ಲೀಸ್ ಸರ್, ಕರ್ನಾಟಕ ಸರ್ಕಾರದ ಕಾರ್ಯಕ್ರಮ ಇದು ಸಿದ್ದರಾಮಯ್ಯ ಪ್ರೋಗ್ರಾಮ್. ಕೂತ್ಕೊಳ್ಳಿ ಸರ್, ಗುಣಗಾನ ಮಾಡಬೇಡಿ. ನಮಗೂ ನಮ್ಮ ಪಾರ್ಟಿ ಅಧ್ಯಕ್ಷ ಇರುತ್ತಿಲ್ಲ ರೀ, ಅದಲ್ಲ ರೀ. ಕುತ್ಕೊಳ್ಳಿ, ನಡೀರಿ ನಡೀರಿ, ಕುತ್ಕೊಳ್ಳಿ, ಸುಮ್ಮನೆ ಹೊಡೆದು ಕುತ್ಕೊಳ್ಳಿ. ದಯವಿಟ್ಟು ಎಲ್ಲ ಯಾವ ಪಕ್ಷ ಕುತ್ಕೊಳ್ಳಿ. ಸರ್ ದಯಮಾಡಿ ಸರ್, ನೀವು ಸರ್ ದಯಮಾಡಿ ಪ್ಲೀಸ್ ಸರ್, ನೀವು ನಿಷ್ಪಕ್ಷ ಗುಣಗಾನ ಮಾಡಿದ್ರೆ ನಾವು ನಮ್ಮ ಪಾರ್ಟಿ ಗುಣಗಾನ ಮಾಡಬೇಕಾಗುತ್ತೆ. ಸರ್ ಸರ್ ದಯವಿಟ್ಟು ನಿಮ್ಮೆಲ್ಲರ ಜವಾಬ್ದಾರಿ ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ರಿಕ್ವೆಸ್ಟ್. ಯಾವುದೇ ರಾಜಕೀಯ ಪ್ಲಾಟ್ಫಾರ್ಮ್ ಅಲ್ಲ ಇದು. ನಿಮ್ಮೆಲ್ಲರ ಗಮನಕ್ಕೆ ಒತ್ತಡ ಹೇಳ್ತಾ ಇದ್ದೀನಿ ನಾನು. ಪ್ಲೀಸ್ ಸರ್ ದಯವಿಟ್ಟು ಸಹಕರಿಸಿ, ರಿಕ್ವೆಸ್ಟ್ ದಯಮಾಡಿ. ಐ ರಿಪೀಟ್, ಮತ್ತೊಂದ್ಸರಿ ನಿಮ್ಮೆಲ್ಲರ ಗಮನಕ್ಕೆ. ಇವತ್ತು ನಾನು ಹೇಳ್ತೀನಿ, ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಪರ್ಮನೆಂಟಾ? 12 ವರ್ಷಕ್ಕೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರುತ್ತೆ. ಅವರು ಸರಿಪಡಿಸ್ಕೊಳ್ಳೋದು ಒಳ್ಳೇದು ಅನ್ಸುತ್ತೆ. ಅವರ ಒಂದು ಅವ್ರಿಗೆ ಒಳ್ಳೇದು ಅನ್ಸುತ್ತೆ. ನಾನು ಅಷ್ಟೇ ಹೇಳಕ್ಕಾಗುತ್ತೆ. ಯಾಕಂದ್ರೆ ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸು ಏನಂತ ಹೇಳಿದ್ರೆ, ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲಿ ಶಾಸಕರಾಗಿದ್ದು ನಮ್ಮ ಸಮುದಾಯದವರು ಕೂಡ ಜಾಸ್ತಿ ಜನ ಇದ್ದಾರೆ. ಇವತ್ತು ಸಮುದಾಯಕ್ಕೆ ಏನ್ ಮಾಡಬೇಕು, ಅಲ್ಲಿರೋ ಬಡಬಗ್ಗರು ನಮ್ಮ ಸಮಾಜದವರು ಏನಿದ್ದಾರೆ ಅವ್ರಿಗೆ ಏನ್ ಆಗ್ಬೇಕು ಅನ್ನೋದನ್ನ ನೋಡಬೇಕೆ ಹೊರತು ಈ ತರಹ ಫ್ರಸ್ಟ್ರೇಷನ್, ಕಾಂಗ್ರೆಸ್ ಸರ್ಕಾರ ಏನೂ ಮಾಡಿಲ್ಲ ಅಂತ ಜನ ಕೇಳಿರ್ತಾರಲ್ಲಿ, ಆ ಫ್ರಸ್ಟ್ರೇಷನ್ ಈ ರೀತಿ ಬಿಟ್ಟಿದ್ದು ತಪ್ಪು. ಇವತ್ತು ನಾನು ಹೇಳ್ತೀನಿ, ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಪರ್ಮನೆಂಟ್. ನಮ್ಮ ಪ್ರತಿನಿಧಿ ಸುರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಕೈವಾರ ತಾತಯ್ಯರಂತಹ ಒಬ್ಬ ಮಹಾತ್ಮರ ಜಯಂತಿಯಲ್ಲಿ ಎಷ್ಟು ಹಂಬಲ್ ಆಗಿ ವಿನೀತರಾಗಿ ಇರಬೇಕು, ಅಂಥದ್ರಲ್ಲಿ ಏನಾಯ್ತು? ಆಕ್ಚುಲಿ ನಿನ್ನೆ ಆ ಪ್ರೋಗ್ರಾಮ್ ಅಲ್ಲಿ ಏನಾಯ್ತು? ಪ್ರದೀಪ್ ಈಶ್ವರ್ ಯಾಕೆ ಅಷ್ಟೊಂದು ರೊಚ್ಚಿಗೆದ್ರು? ಯಾಕೆ ಅಷ್ಟೊಂದು ಅವ್ಯವಸ್ಥೆ ಕಂಡು ಬಂತು? ಸುರೇಶ್, ಶ್ರೀಲಕ್ಷ್ಮಿ, ನಿಜಕ್ಕೂ ಕೂಡ ನಿನ್ನೆ ಒಬ್ರು ಮಹಾನ್ ಯೋಗಿಗಳು ಕೈವಾರ ತಾತಯ್ಯ ಅವರ ಕಾರ್ಯಕ್ರಮ, ಸಮುದಾಯದ ಕಾರ್ಯಕ್ರಮ, ಇಲ್ಲಿ ಬಲಿಜ ಸಮುದಾಯ ಏನಿದೆ, ಈ ಬಲಿಜ ಸಮುದಾಯದ ಒಂದು ಕಾರ್ಯಕ್ರಮ ಸರ್. ಇದು ಸರ್ಕಾರಿ ಪ್ರಾಯೋಜಿತ, ಸರ್ಕಾರದಿಂದ ಆಯೋಜನೆ ಮಾಡಿದ